ನಮ್ಮ ಅವಧಿಯಲ್ಲಿ ನೀಡಲಾದ ಸಾಲದ ಮರುಪಾವತಿ ನಿಯಮಬದ್ಧವಾಗಿದೆ. ಇಂದು ಶಿರಸಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರತಿಕ್ರಿಯಿಸಿದ ಕಾಳಂಗಿ ಸೊಸೈಟಿಯ ಹಾಲಿ ಆಡಳಿತ ಮಂಡಳಿ, ಮುಖ್ಯ ಕಾರ್ಯದರ್ಶಿ ಸುನಿಲ್ ಗೌಡ ಮಾಡಿದ ಅಕ್ರಮ ಒಪ್ಪಿಕೊಂಡ ಆಡಳಿತ ಮಂಡಳಿ. ಈಗಾಗಲೇ ಅವರ ಮೇಲೆ ಕ್ರಮಕ್ಕೆ ಚಿಂತನೆ ನಡೆಯುತ್ತಿರುವ ಬಗ್ಗೆ ಮಾಹಿತಿ. ಇಂದಿನ ಆಡಳಿತ ಮಂಡಳಿ ನೀಡಿದ ಸಾಲದ ಮರುಪಾವತಿ ಕಷ್ಟ ಸಾಧ್ಯ, ಕೋಟ್ಯಾಂತರ ಕಟ್ ಬಾಕಿ. ಹಿಂದಿನ ಆಡಳಿತ ಮಂಡಳಿ ನೀಡಿದ ಸಾಲ 4 ರಿಂದ 5 ವರ್ಷಗಳಾದರೂ ಇದುವರೆಗೂ ಮರುಪಾವತಿಯಾಗಿಲ್ಲ. ಹಾಲಿ ಆಡಳಿತ ಮಂಡಳಿಯ ವಿರುದ್ಧದ ಎಲ್ಲ ಆರೋಪಗಳನ್ನು ನಿರಾಕರಿಸಿದ ನಿರ್ದೇಶಕರು. ವ್ಯಾಪ್ತಿ ಮೀರಿ ಸಾಲ ನೀಡಿದ ಹಿಂದಿನ ಆಡಳಿತ ಮಂಡಳಿ ಆರೋಪ. ತನಿಖೆಯಿಂದ ಸತ್ಯ ಹೊರಬರುತ್ತದೆ ಎಂದು ಹೇಳಿಕೆ. ಸಂಸ್ಥೆಯ ಉಳಿವಿಗಾಗಿ ಯಾವುದೇ ಹೋರಾಟಕ್ಕೂ ಸಿದ್ಧ. ಸಂಸ್ಥೆಯ ಖಾತೆದಾರರು ವ್ಯಾವಹಾರಿಕವಾಗಿ ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಮ್ಮ ಆಡಳಿತ ಮಂಡಳಿಯ ನಿರ್ಧಾರ ಎಲ್ಲರಿಗೂ, ಯಾಕಂದ್ರೆ ಯಾರು ತಪ್ಪು ಮಾಡಿದ್ರು ತಪ್ಪ ನಮ್ಮ ಅದ್ರ ಬಗ್ಗೆ ಅಧ್ಯಕ್ಷರ ಒಂದ್ ಕಡೆ ಸ್ವಲ್ಪ ಲಕ್ಷ್ಯ ಕೊಡೋದಿಲ್ಲ. ನಮ್ಮ ಹೊಳ ಮಾಡೋ ಟೈಮಿಗೆ ಬಹಳ ಜನ ಲೀಡರ್ ಅನ್ಸ್ಕೊಂಡರು. ಪಾಪ ಬಡ ರೈತರು ಎಲ್ಲರೂ ಚೆಕ್ ಕೊಟ್ಟು ಹೊಳ ಮಾಡ್ಕೊಂಡು ಹೋಗ್ತಾರೆ. ಚೆಕ್ ಕೊಡ್ತಾರ, ಸರ್ಕಾರದಿಂದ ದುಡ್ಡು ಮಂಜೂರಿ ಆದ ಚೆಕ್ ಕಲೆಕ್ಷನ್ ಹಾಕಿ ಸರಿ ಮಾಡ್ತಾರೆ. ಕೆಲವಷ್ಟು ಜನ ಲೀಡರ್ಗಳು ಚೆಕ್ ಕೊಡ್ದಂಗೆ ಹೊಳ ಮಾಡ್ಸ್ಕೊಂತಾರ. ನಾವೆಲ್ಲ ಕೊಡ್ತೀನಿ ನೀನು ಅದು ಸರಿ ಮಾಡು ಅಂತ ಮಾಡ್ಸ್ಕೊಂಡು ಹಾಕಿ ಮುಗಿದಾದ್ಮೇಲೆ 1 ವರ್ಷ ಗಂಟೆ ಆದ್ರೂ ಇನ್ನೂ ಲಕ್ಷ ದುಡ್ಡನ್ನು ನಮ್ಮ ಹೊಳ ಮಾಡಿ ದುಡ್ಡು ಕೊಟ್ಟಲ್ಲ. ನಾವೆಲ್ಲ ಆಡಳಿತ ಮಂಡಳಿಯ ಹೆಸರು ಮೇಲೆ ಸಾಲ ಆಗಿಲ್ಲ KDCC ನಾವು ಬಾಂಡ್ ಮಾಡಿಕೊಟ್ಟಿರ್ತೇವೆ. ಹೇಳಿದ್ರು 14 ಕೋಟಿ 10 ಜನ ಆಡಳಿತ ಮಂಡಳಿಯ ಹೆಸರಿನ ಬಾಂಡ್ ಮಾಡಿ 14 ಕೋಟಿ ಕೊಟ್ಟೇವೆ ಅಂತ ಹೇಳಿದ್ರು. ನಾವು 14 ಕೋಟಿ ನಾವು ಕ್ಲಿಯರೆನ್ಸ್ ಆಗಿ ನಾವು ಕೊಡ್ಲಿಲ್ಲ ಅಂದ್ರೆ, ಯಾರ ನಮ್ ದುಡ್ಡು ತಗೊಂಡು ಕೊಡ್ಲಿಲ್ಲ ಅಂದ್ರೆ ಆ ಸಾಲ ಕೊನೆಗಾರ ನಾವೇ. ಮುಂದಿನ ದಿನಗಳಲ್ಲಿ ಪೂರೈಸೋದಾಗಿ ಹೇಳ್ತಾರೆ. ನಾವು ಅದು ಫಸ್ಟ್ ಮೀಟಿಂಗ್ ಆಗಿರೋದ್ರಿಂದ ನಾವು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರೋದಿಲ್ಲ. ಆದಷ್ಟು ಬೇಗ ಆ ಸಂಬಂಧಪಟ್ಟ ದಾಖಲೆಯನ್ನು ಕೊಡಬೇಕು ಅಂತೇಳಿ ಹೇಳ್ತಾರೆ. ನೆಕ್ಸ್ಟು ನಮ್ಮ ಆಡಳಿತ ಕಮಿಟಿಯವರು ಮಧ್ಯೆ ಬಂದಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಕೇಳ್ತಾನೆ ಇರ್ತಾರೆ. ಅವರು ಇನ್ನೂ ಸಿಕ್ಕಿಲ್ಲ, ನನಗೆ ಮಾರ್ಚ್ ಅಂತ ಆಗಿರೋದ್ರಿಂದ ಸ್ವಲ್ಪ ಕೆಲಸದ ಒತ್ತಡ ಇದೆ, ನಾನು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆದರೆ ನಮಗೆ ಅವ್ರು ಕೊಡೋದ್ರಿಂದ ನಾವು ಮತ್ತೆ 31/3/2026 ಮತ್ತೊಂದು ಆಡಳಿತ ಮಂಡಳಿ ಮೀಟಿಂಗನ್ನು ಕರೀತೇವೆ. ಆ ದಿನದಲ್ಲಿ ಅವರಿಗೆ ನಾವು ಗಂಭೀರವಾಗಿ ಪರಿಗಣಿಸಿ ನೀವು ಅದು ಸೂಕ್ತ ದಾಖಲೆ ಬೇಕೇ ಬೇಕು ಅಂತೇಳಿ ಕೇಳ್ತೇವೆ. ಅವರು ಅವತ್ತು ಕೂಡ ಆ ಒಂದು ವ್ಯಕ್ತಿಯ ದಾಖಲೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ, ಅಪೂರ್ಣವಾಗಿರುತ್ತೆ. ನಾವು ಹಾಗೆ ಹೇಳಲ್ಲ. ಆ ಅಂದಿನ ದಿನ ನಾವೇನು ಮಾಡ್ತೇವೆ ಅಂದರೆ, ಸಂಬಂಧಪಟ್ಟ ಇತರೆ ಈ ಮೂಡಿ ಸಾಲ ಇದೆ ಅದಕ್ಕೆಲ್ಲ ಸಂಪೂರ್ಣ ಎಲ್ಲ ಸಾಲಗಳ ಮಾಹಿತಿ ಬಾಂಡನ್ನು ನಾವು ಸೂಕ್ತ ದಾಖಲೆ, ಹಣ ಕೂಡ ವರ್ಗಾವಣೆ ಆಗಿರುತ್ತೆ, ಎಲ್ಲ ದಾಖಲೆಗಳನ್ನು ಅಂದಿನ ದಿನ ನಾವು ಕೇಳ್ತೇವೆ. ಅವರು ಆವಾಗ ನಾನು 15 ದಿನದ ಕಾಲಾವಕಾಶದಲ್ಲಿ ಉಳಿದ ಸಿಬ್ಬಂದಿಯ ಸಹಕಾರ ತಗೊಂಡು ಕೊಡ್ತೀನಿ ಅಂತ ಹೇಳ್ತಾರೆ. ನಾವು ಕರೆಕ್ಟ್ ಮತ್ತು 15 ದಿನ ಮತ್ತೆ ಮೀಟಿಂಗ್ ಮಾಡ್ತೀವಿ 19/4/2026. ಅವತ್ತು ಆಡಳಿತ ಮಂಡಳಿಯವರು ಆ ಪರಿಶೀಲನೆಗಾಗಿ ಸೂಕ್ತ ದಾಖಲಾತಿಗಳನ್ನು ಕೇಳಿದಾಗ ಅವರು ದಾಖಲಾತಿಗಳನ್ನು ಪೂರ್ಣವಾಗಿ ಕೊಡ್ತಾರೆ. ನಾವು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ದಾಖಲೆಗಳು ಇಲ್ಲದೇ ಇರೋದ್ರಿಂದ ಅವ್ರ ಮೇಲೆ ನಾವು ಯಾಕೆ ಕ್ರಮ ತಗೊಳ್ಬಾರ್ದು ಅನ್ನೋ ಹಂತಕ್ಕೆ ಹೋಗಿ ಇವರು ನಮ್ಗೆ ಕೊಡೋದಿಲ್ಲ, ಮುಖ್ಯ ಕಾರ್ಯನಿರ್ವಾಹಕರೇ ಸರಿಯಾಗಿ ಕೊಡ್ತಾ ಇಲ್ಲ ಅಂದರೆ ನಾವು ಇದನ್ನು ಆಂತರಿಕ ಲೆಕ್ಕ ಪರಿಶೋಧನೆಗೆ ಒಳಪಡಿಸಬೇಕು ಅಂತೇಳಿ ಆಂತರಿಕ ಲೆಕ್ಕ ಪರಿಶೋಧನೆಗೆ TRCಯ ನಿವೃತ್ತ ಅಧಿಕಾರಿಯಾದಂಥ TM ಮಡಿವಾಳ ಅವರನ್ನು ಅಂದಿನ ಸಭೆಯಲ್ಲಿ ನಾವು ಆಯ್ಕೆ ಮಾಡ್ತೇವೆ. ಅಂದರೆ ಅದರ ಸಂಪೂರ್ಣ ಜವಾಬ್ದಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ವಹಿಸಿರ್ತೇವೆ. ಅಧ್ಯಕ್ಷರು ಉಪಾಧ್ಯಕ್ಷರು ಅವರನ್ನು ಅವರ ಸಂಭಾವನೆಯನ್ನು ಫಿಕ್ಸ್ ಮಾಡುವಂಥ ಜವಾಬ್ದಾರಿ ಕೊಟ್ಟಿರ್ತೇವೆ. ಅದೇ ಸಂದರ್ಭದಲ್ಲಿ ಇದೇ ಮುಖ್ಯ ಕಾರ್ಯನಿರ್ವಾಹಕರು ಸುನೀಲ್ ಕುಮಾರ್ ಬಿ ಗೌಡ ತನಗೆ ಭಾಳ ಹತ್ತಿರ ಬರ್ತಿದ್ದು ಅಂತ ಹೇಳಿ ಅವತ್ತು ನಮಗೆ ಇದನ್ನು ಸುಮಾರು ಒಂದು 25 ಲಕ್ಷವರೆಗೂ ಕೆಲವು ರೈತರಿಗೆ ನಾನು ಮಾಡಿಕೊಂಡಿದ್ದೇನೆ ಅಂತೇಳಿ ಒಂದು ಮನವಿಯನ್ನು ಕೊಡ್ತಾರೆ. ಆ ಸಂಪೂರ್ಣ ಸಾಲಕ್ಕೆ ನಾನು ಮತ್ತು ನನ್ನ ಕುಟುಂಬ ಜವಾಬ್ದಾರಿ ಇದೆ ಅಂತೇಳಿ ಕೊಡ್ತಾರೆ. ಅದೇ ಆಧಾರದ ಮೇಲೆ ಉಪಾಧ್ಯಕ್ಷರು ಪತ್ರಿಕೆ ಕೊಟ್ಟಿದ್ದರು.
ಕಾಳಗಿ ಸೇವಾ ಸಹಕಾರಿ ಸಂಘದಿಂದ ಆಹ್ವಾನಿಸಿದಂಥ ನಮ್ಮ ಜಿಲ್ಲಾ ಪತ್ರಿಕಾ ವರದಿಗಾರರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಮಾಧ್ಯಮದ ವರದಿಗಾರರು ಇಂದು ಪತ್ರಿಕಾಗೋಷ್ಠಿಯ ಸಂಬಂಧ ಕಾಳಗಿ ಸೇವಾ ಸಹಕಾರಿ ಸಂಘದಿಂದ ಆಹ್ವಾನಿಸಿದ್ದು ತಾವೆಲ್ಲರೂ ಮಾಧ್ಯಮ ವರದಿಗಾರರು ನಮ್ಮ 20ರಿಂದ 25 ಲಕ್ಷ ರೂಪಾಯಿ ವ್ಯವಹಾರದಲ್ಲಿ ಅಸ್ತವ್ಯಸ್ತ ಆಗಿದೆ. ನಾನು ಅದನ್ನು ಸರಿ ಮಾಡ್ಕೊಂಡು ಹೋಗ್ತೀನಿ ಅಂತಂದು ನಮ್ಮ ಮೀಟಿಂಗಲ್ಲೇ ಒಪ್ಕೊಂಡಿರ್ತಾರೆ. ಅದನ್ನು ಆ ಮ್ಯಾನೇಜರ್ ಹೇಳಿದ್ದನ್ನೇ ನಾವು ಹೇಳಿದ್ವಿ. ಅದನ್ನು ಇಲ್ಲೇ ಅವರು ಸುನಿಲ್ ಗೌಡ ಅವ್ರು ಕೊಟ್ಟದ್ದು. ನಾವು 20ರಿಂದ 25 ಲಕ್ಷ ಹಿಂಗೆ ಆಗೈತಿ ಅಂದಾಗ ಅವನ್ನ ಟರಾವಿದೆ. ನಾವು ಒಂದು 3ರಿಂದ 4 ಮೀಟಿಂಗಲ್ಲಿ ನಾವು ಏನೇನು ಮಾಡಿದ್ದೇವೆ ಅಂತ ಸುನಿಲ್ ಗೌಡ ಅವರಿಗೆ ಟರಾವೆಲ್ಲ ಮಾಡಿದ್ದೇವೆ. ನಾವು ಈ ಟರಾವ್ ಬಗ್ಗೆ ಇದ್ರ ಹೇಳಿ ನಿಮಗೆಲ್ಲ ನಮ್ಮ ಸರ್ಕಾರ ಡಾಕ್ಯುಮೆಂಟ್ ಕೊಡ್ತೀವಿ. ನಾವು 20ರಿಂದ 25 ಲಕ್ಷ ಜನಾಂತರಂಗ ನಮ್ಗೆ ಯಾರೋ ಒಬ್ಬರು ಪ್ರಶ್ನೆ ನಮ್ಗೆ ಕೇಳಿದಾಗ ನಾವೇನು ವಾಸ್ತವ ಇದೆ ಅದನ್ನ ಹೇಳ್ಬೇಕಾಗುತ್ತೆ. ಆಗ ನಾನು ಹೇಳಿದೆ 20ರಿಂದ 25 ಲಕ್ಷ ವ್ಯವಹಾರದಲ್ಲಿ ವಾಸ್ತವಿಕವಾಗಿ ಅಂತ ನಮ್ಮ ಮ್ಯಾನೇಜರ್ ಹೇಳಿದರು. ಹಾಗಾಗಿ ನಮ್ಮ ಅವನನ್ನು ಅಮಾನತು ಮಾಡಿ ಅವನ ಆಸ್ತಿ ಮೇಲೆ 14% ಇಂಟ್ರೆಸ್ಟ್ ಇಡಂಗೆ 75 ಲಕ್ಷ ರೂಪಾಯಿ ಬೋಜ ಹಾಕಿದ್ದೀವಿ. ಸಬ್ ರಿಜಿಸ್ಟರ್ ಬೋಜ ಹಾಕಿದ್ದೀವಿ. ಯಾವ ಉದ್ದೇಶಕ್ಕೆ ಅಂದರೆ ಅವನು 25 ಲಕ್ಷ ಹೇಳಿದ, ನಾನು 25 ಲಕ್ಷ ಅಷ್ಟೇ ನಮ್ಗೆ ಒಪ್ಕೊಳ್ಳೋಕ್ಕಾಗೋದಿಲ್ಲ. 25-10 ಲಕ್ಷ ಏನೋ ಹೆಚ್ಚು ಕಮ್ಮಿ ಇರ್ಬೋದು. ಹಾಗಾಗಿ ತನಿಖೆ ಆಗಿ ತನಿಖಾ ವರದಿ ಬರಲಿವರೆಗೂ ನಮ್ಗೆ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಅವನು ಹೇಳಿದ ಅಮೌಂಟಿನ ಫಿಗರಿನ ಮೇಲೆ ನಾವು ಅದ್ರ 3ರಷ್ಟು ಆಸ್ತಿಗೆ ಬೋಜ ಹಾಕಿದ್ವಿ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.